ಹಾಸ್ಟೆಲ್ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜುಲೈ 10ರಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ಸಂಯೋಜನೆಗೊಂಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಹಾಸ್ಟೆಲ್ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಒತ್ತಾಯಿಸಿ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡಿ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹೊರತು ಕಾರ್ಮಿಕರ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಕಾರ್ಮಿಕರು ಅತ್ಯಂತ ಸಂಕಷ್ಟದಲ್ಲಿ ಒದ್ದಾಡುವಂತಾಗಿದೆ. ಆದ ಕಾರಣ ಹಾಸ್ಟೆಲ್ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜುಲೈ 10ರಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಸಂಘದಿಂದ ಏನು ಸಮಸ್ಯೆ ಬಗೆಹರಿತಾ ಇಲ್ಲ. 300-400 ಜನ ಹೋಗಿ ನಾವು ಪ್ರತಿಭಟನೆ ಮಾಡಿದ್ರೆ ಜಿಲ್ಲಾಡಳಿತ ಅದಕ್ಕೇನು ಕಿಮ್ಮತ್ತೇ ಕೊಡ್ತಾ ಇಲ್ಲ ಅವ್ರಿಗೆ. ಹೀಗಾಗಿ ನಾವು ತೀರ್ಮಾನ ಮಾಡಿದೆವು, ನಾವು ಅವರು ಅಲ್ಲದೇ ನಮ್ಮ ಹಾಸ್ಟೆಲ್ ನೌಕರರಿಗೆ ಪ್ರತಿಭಟನೆಗೆ ಬರೋದಕ್ಕೆ ಅನ್ಸೋದು. ಈಗ ನೀವು ಹೆಂಗೆ ಓದ್ತೀರಿ, ನೀವು ಹೋದ್ರೆ ಕೆಲಸನೇ ತೆಗಿತೇವೆ ಅನ್ಸೋದು. ಹೀಗಾಗಿ ನಾವು ವಿಚಾರ ಮಾಡಿದೆವು, ಇದು ಹೋರಾಟ ಮುಂದುವರಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆ ಸೇರಿ ಒಂದು ಬೃಹತ್ ರ್ಯಾಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಎಲ್ಲ ನಮ್ಮ ಘಟಕಗಳಿಗೂ ಇನ್ಫಾರ್ಮೇಷನ್ ಮಾಡಿದೆವು. ಈ ಹೋರಾಟ ಹಾಸ್ಟೆಲ್ ನೌಕರ ಸಂಘ ಅಂದರೆ ಇದು ಕೂಲಿಕಾರ ಸಂಘದ ನೇತೃತ್ವದಾಗೆ ಇದೆ. ಅದು ಮೊದಲ ನಮ್ಮ ಕೂಲಿಕಾರ ಸಂಘದಾಗೆ ಅದು ಕಟ್ಟಿದ ಸಂಯೋಜನೆ ಅದು. ಅದಕ್ಕಾಗಿ ಅದರ ನೇತೃತ್ವದಾಗ ಹೋರಾಟ ನಡೆಸಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದೆವು. ಇವತ್ತು ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದ ಮೊದಲು ಕೂಡ ಹೇಳಿದೆವು. ಪ್ರತಿ ತಿಂಗಳು ಸ್ಯಾಲ್ರಿ ಕಡಿಮೆ ಹಾಕೋದು, PF ಕಟ್ಟಲ್ದು, ಭಾಳಷ್ಟು ಮೋಸ ನಡೆದ ಅಂತೇಳಿ ಜಿಲ್ಲಾಡಳಿತಕ್ಕೆ ಎಷ್ಟು ನಮೂನೆ ತರಬೇಕು ಗಮನಕ್ಕೆ ತಂದಿದ್ದೆವು. ಅವರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು 22ನೇ ಇಸ್ವಿದಾಗ 100 ಮಂದಿದು ಕೊಟ್ಟಿದ್ದೆವು. ಈಗ ಸದ್ಯಕ್ಕೆ ಫೆಬ್ರವರಿ ತಿಂಗಳದಾಗ 200 ಮಂದಿದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಪ್ರೂವ್ ಮಾಡಿರಿ, ಇದು ಇಷ್ಟದ ನೀವು ಚೆಕಪ್ ಮಾಡಿರಿ ಅಂದ್ರೆ ಚೆಕಪ್ ಮಾಡೋಕ್ಕಿತ್ತೇರಿಲ್ಲ. ಕಾರ್ಮಿಕ ಇಲಾಖೆದವ್ರನ್ನೂ ಏನೂ ತನಿಖೆ ಇಲ್ಲ. ಸುಳ್ಳು ನೋಡ್ತೀವಿ ಮಾಡ್ತೀವಿ ಅಂತಾರೆ. ಎಲ್ಲಿ ನಾವು ಅರ್ಜಿ ಕೊಟ್ಟಿವಿ ಅದು ಬಿಡ್ತಾರೆ, ಅರ್ಜಿ ಕೊಡಲ್ಲವ್ರು ಹೋಗಿ ತನಿಖೆ ಮಾಡ್ತಾರೆ ಇಂಥ ಕಾರ್ಮಿಕ ಇಲಾಖೆ ಗುಲ್ಬರ್ಗ. ಹೀಗಾಗಿ ಇವತ್ತು ಈ ಸಮಸ್ಯೆನೇ ಬಗೆಹರಲು ಉಂಟದಂದ್ರೆ ಏನು ಮಾಡಬೇಕು? ಜಿಲ್ಲಾಧಿಕಾರಿ ಒಳ್ಳೆಯವ್ರು ಮೇಡಮ್ ಅಂತ ಅವರಿಗೆ ಹಲವಾರು ಸಲ ಹೋಗಿ ಗಂಟು ಬಿದ್ದೀವಿ, ಇದು ನೋಡಿರಿ ಮೇಡಮ್ ಬಗೆಹರಿಸ್ರಿ ಅಂಥೇಳಿ. ಅವ್ರನ್ನೂ ಹೇಳಿದ್ರು, ಆಯ್ತು ಅವ್ರಿಗೆ ಕರೆಯೋದು ಯಾರಿಗೆ DOಗ JDಗೆ ಅವ್ರಿಗೆ ಕರೆದು ಆಯ್ತು ಇದು ಬಗೆಹರಿಸಪ್ಪ ಅಂತ ಹೇಳ್ತಾರೆ, ಬಿಡ್ತಾರೆ. ಅದ್ರ ಸಮಸ್ಯೆ ಬಗೆಹರಲ್ದು ಮತ್ತೆ ಹೆಚ್ಚಿಗೆ ಆಲತ್ತದ, ಕಮ್ಮಿ ಆಲತ್ತಿಲ್ಲ. ಹೀಗಾಗಿ ಈ ಹೋರಾಟ ಇವತ್ತು ನಾವು ತೀವ್ರಗತಿಯಲ್ಲಿ ನಡೆಸ್ಬೇಕಂತ ತೀರ್ಮಾನ ಮಾಡಿದೆವು. ಮತ್ತು ಅಲ್ಲದೇ ಇವತ್ತು ಸಮಾಜ ಕಲ್ಯಾಣ ಇಲಾಖೆದವರು ನಾವು ಮೊನ್ನೆ ಹೋರಾಟ 5 ದಿವಸ ಕುಂತಿದ್ದೆವು, ನಿರಂತರ ಧರಣಿ. ಹೆಣ್ಮಕ್ಳು ಸಮೇತ ಅಲ್ಲೇ ರಾತ್ರಿ ಉಳಿದು ಊಟ ಅಡುಗೆ ಅಲ್ಲೇ ಮಾಡಿ ಅಲ್ಲೇ ಉಳಿದಿದ್ದೆವು. ಆ ಉಳಿದಾಗ ಅವರ DC ಅವ್ರು ಕರೆದಂದರು, ಇಲ್ಲ ಇದು ಏನೇ ಮಾಡಿರಿ ನೀವು ವಾಪಸ್ ತಗೋರಿ ಹೋರಾಟ, ಈ ಸಲ ನಾನು ಬಗೆಹರಿಸ್ತೀನಿ ಅಂಥೇಳಿ. ಅದು KKRD ಮೀಟಿಂಗ್ ಇತ್ತು, ಮಿನಿಸ್ಟರ್ಸ್ ಬಂದಿರು, ನಮ್ಮ BCM ಮಂತ್ರಿಗೂ ಹೋಗಿ ಗಂಟು ಬಿದ್ದೆವು. ಅವ್ರನ್ನೂ ಹೇಳಿದ್ರೆ ಇಲ್ಲ ಅದು ಬಗೆಹರಿಸ್ತೇವೆ ನೀವು ಮನವಿ ಕೊಟ್ಟು ಇವತ್ತು ಹೇಳ್ರಿ ಮಳೆ ಹೊಂಟದ ಅಂತಂದರು. ಅಂದ್ಮ್ಯಾಗ ನಾವು ವಾಪಸ್ ಹೋರಾಟ ಅವತ್ತು ವಾಪಸ್ ತೊಗೊಂಡೆವು. ತೊಗೊಂಡು ಮರುದಿವಸ 2ನೇ ತಾರೀಕಿಗೆ ಅವ ಮೈಸೂರಿನ ಏನು ಶಾರ್ಪ್ ಅಂತ ಮ್ಯಾನ್ ಪವರ್ ಏಜೆನ್ಸಿಯನ್ನು ಅವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ತೊಗೊಂಡು ಒಂದು ಸಭೆ ಮಾಡ್ಯಾನ. ಸಭೆ ಮಾಡಿ ಎಲ್ಲ ನಮ್ಮವ್ರಿಗೆ ಅನಿಸ್ಬಿಟ್ಟಾನ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ ಅಂತದ್ದು. ಇಲ್ಲ ನಿಮ್ಗೇನು ಬಾಕಿ ಅದ? ಬಾಕಿನೇ ಇಲ್ಲ. ನಮ್ಮವರು ಹೇಳೋದು ನಮ್ಮ 4-5 ತಿಂಗಳು ಬಾಕಿ ಅದ. ಅವ ಏನೂ ಒಂದಿಲ್ಲ, ಮಾರ್ಚ್ ತನಕ ನಿಮ್ದೆಲ್ಲ ಕ್ಲಿಯರ್ ಅದ, ₹1 ಬಾಕಿ ಇಲ್ಲ ಅಂತ. ಹಿಂಗೆ ಆದ್ಮ್ಯಾಗ ಕೆಲವೊಂದು ಹೆಣ್ಮಕ್ಳು ಎದುರು ನಿಂತು ಕೇಳಿದಕ್ಕೆ ನೀವು ನಾಳೆ ಹಿಡಿದು ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ. ಅವಾಗ ಅಧಿಕಾರಿಗಳು ಗಿರೀಶ್ ಅಂಥೇಳಿ ಗಿರೀಶ್ ರಂಜೋಳ್ಕರ್ ಅಂತ ಸಮಾಜ ಕಲ್ಯಾಣ AD ಇದ್ದಾರೆ, ಅವ್ರು ಎದರ ಅಲ್ಲಿ ಶ್ರೀಶೈಲ ಅಂತ ಒಬ್ಬ ಸ್ವಾಮಿ ಅಕೌಂಟೆಂಟ್, ಅವರಿಬ್ಬರು ಏನದ ಅವ್ರು ಎದರ ಮ್ಯಾನ್ ಪವರ್ ಏಜೆನ್ಸಿ, ಇವ್ರು 3 ಕಲಿತು ಅನಿಸಿ ಹೋರಾಟಕ್ಕೆ ಹೋಗಬಾರ್ದು, ಹೋದ್ರೆ ನಿಮ್ಮ ಕೆಲಸಕ್ಕೆ ಕಿತ್ತೀವಿ ಅಂಥೇಳಿ ಅವ್ರಿಗೆ ಭಯ ಹಾಕ್ಯಾರ. ಹೀಗಾಗಿ ಇಂಥ ಒಬ್ಬ ಅಧಿಕಾರಿಗಳೇ ಕುಂತು ಹಿಂಗೆ ಮಾಡ್ಲತ್ತಿದ್ರು. ಮತ್ತು ಅದ್ರಾಗ ಹೇಳಬೇಕಾದ್ರೆ ಒಂದು ಅದೇ ಏಜೆನ್ಸಿ ಮೈನಾರಿಟಿ ಇಲಾಖೆಗೂ ಇದ್ದಾನೆ, ಇಲ್ಲಿ ಶಾರ್ಪ್ ಅಂತೇನು ಇದ್ದಾನೆ, ಮೈನಾರಿಟಿನೂ ಅವನಿಗೆ, ಸೋಷಿಯಲ್ ಹೆಲ್ಪರ್ ಅವನಿಗೆ ಇದೆ. ಮತ್ತು ಮುರಾರ್ಜಿ ಒಂದು ಕೊಟ್ಟರೆ ಈಗ ಹೊಸದಾಗಿ ಆರ್ಡ್ರ್ ಮಾಡ್ಯಾರ ಈಗ ಮೊನ್ನೆ ರೀಸೆಂಟ್. ಅದು ಆರ್ಡ್ರ್ ಯಾಕೆ ಮಾಡಿದ್ರಿ? ಅವ್ನು ಇಷ್ಟೆಲ್ಲ ಗದ್ದಲದ, ಅವ್ನು ಮೊದಲೇ ನಮ್ಮವ್ರಿಗೆ ಪರೇಷನ್ ಮಾಡ್ಯಾನ ಅಂತೇಳಿ DC ಅವ್ರಿಗೆ ಹೇಳಿದ್ರೆ ಅದು ಹೋಲ್ಡ್ ಮಾಡ್ಯಾರ ಅಷ್ಟೇ. ಅವನಿಗೆ ಇದು ಕೊಟ್ಟಿಲ್ಲ, ನೀವು ಪೇಮೆಂಟ್ ಹಾಕಿ ಸ್ಯಾಲ್ರಿ ಅವ್ರಿಗೆ ಅಂತ ಹೋಲ್ಡ್ ಮಾಡಿ ಅಷ್ಟೇ ಇಟ್ಟಾರ. ಈಗ 3 ತಿಂಗಳಾಯ್ತು ಬಜೆಟ್ ಅದ, 400 ಜನರದ್ದು ಬಜೆಟ್ ಬಂದು 3 ತಿಂಗಳಾಯಿತು. DC ಮೇಡಮ್ ಅವರು ಹೇಳ್ತಾರೆ ಅಷ್ಟೇ, ಅದು ಮಾಡೀನಿ ಅವ್ರು JD ತೊಗೊಂಡು ಬರಪ್ಪ, ಅದು ಆರ್ಡ್ರ್ ಮಾಡಿಬಿಡ್ತೀನಿ, ಸ್ಯಾಲ್ರಿ ಹಾಕ್ರಿ ಅವ್ರು ಬಜೆಟ್ ಅದಲ್ಲ ಅಂತ ಅಂತಾರೆ, ಬಿಡ್ತಾರೆ ಅಷ್ಟೇ. ಇಲ್ಲಿವರೆಗೂ ಸ್ಯಾಲ್ರಿ ಆಗಿಲ್ಲ, ದಿನ ಬಜೆಟ್ ಇದ್ರೂ ಆಗಿಲ್ಲ. ಮತ್ತು ಯಾಕೆ ಹಂಗೆ ಅಲ್ಲತ್ತದ ಗೊತ್ತಾಗತ್ತಿಲ್ಲ ನನಗದು. ಅವ್ರು PF ಇಲ್ಲ, ESI ಇಲ್ಲ, ಅವು ಎಲ್ಲದ್ರ ಬಗ್ಗೆನೂ ಕೂಡ ಡಿಟೇಲಾಗಿ ಕೊಟ್ಟೆವು. ಆದರೆ ಇವತ್ತು ಅವರಿಗೆ ಅದು ಎಷ್ಟದಂದ್ರೆ ಸುಮಾರು ಏನೇನು ಆಗಿಲ್ಲ ಅಂದ್ರೂ ₹1 ಕೋಟಿ ಮ್ಯಾಗ ಹಗರಣ ಅದು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್,
ನ್ಯೂರೋಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.